ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಅಜಿತ್ ಭೂಮಿ ಹತ್ರ ಮಾತಾಡ್ತಾ ಇದ್ದಾರೆ. ನಾಳೆ ನಿಮ್ಮ ತಾಯಿನ ನೋಡೋಕೆ ಹೋಗ್ಬೋದು, ನಿಮ್ಮ ಕಡೆ ಲಾಯರ್ ಇದ್ದಾರಲ್ಲ ಅವರು ಆವಾಗಲೇ ಕಾಲ್ ಮಾಡಿದರು ಅಂತ ಹೇಳಿದಾಗ ಭೂಮಿಗೆ ತುಂಬ ಖುಷಿ ಆಗತ್ತೆ. ಹೌದಾ, ನನ್ನ ಭಾಗ್ಯಮ್ಮ ನೋಡೋಕೆ ಹೋಗ್ಬೋದಾ? ಎಂಥ ಒಳ್ಳೆ ವಿಚಾರ ಹೇಳಿದ್ರಿ ಸಾಹೇಬ್ರೆ. ಏನು ತಗೊಂಡೋಗ್ಲಿ ನನ್ನ ಭಾಗ್ಯಮ್ಮಂಗೆ? ಕಜ್ಜಾಯ ಕಜ್ಜಾಯ ಮಾಡ್ಕೊಂಡು ಹೋಗ್ತೀನಿ. ನನ್ನ ಅಮ್ಮಂಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ. ನಾನು ಮಾಡ್ತಾ ಇದ್ದ ಕಜ್ಜಾಯಕ್ಕೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಿದ್ದೆ ನನ್ನ ಅಮ್ಮ ಅಂತ ಹೇಳಿದಾಗ ಅಜಿತ್ ಅವರು, ಅಯ್ಯೋ ಸಾವು ಮತ್ತು ಖುಷಿಗೂ ಎರಡು ಕಜ್ಜಾಯನೇನಾ ಅಂತ ಹೇಳಿದಾಗ ಭೂಮಿ, ಸಾಹೇಬ್ರೆ ನೀವು ಸ್ವಲ್ಪ ಸುಮ್ಮನೆ ಇರಿ, ಅದು ನನ್ನ ಎಮೋಷ್ನಲ್, ನಿಮಗೆ ಗೊತ್ತಾಗಲ್ಲ. ಸಾಹೇಬ್ರೆ ನಿಮಗೆ ಗೊತ್ತಾ, ಅಮ್ಮ ಕಜ್ಜಾಯ ತಿಂದು ಎರಡು ಪ್ರೀತಿಯಿಂದ ಒಳ್ಳೆ ಮಾತಾಡೋಳು. ಅವತ್ತು ಫುಲ್ಲು ಕಲೆಕ್ಷನ್, ಎಷ್ಟು ವ್ಯಾಪಾರ ಆಗ್ತಾಯಿತ್ತು ಗೊತ್ತಾ? ಆ ದುಡ್ಡಲ್ಲಿ 4 ಕಾಸು ಅಪ್ಪಂಗೆ ಕೊಟ್ಟರೆ ಅವರು ಎಷ್ಟು ಖುಷಿ ಪಡೋರು ಗೊತ್ತಾ? ಅದೇ ಖುಷಿನಲ್ಲಿ ಅಮ್ಮ ಈರುಳ್ಳಿ ಚಿತ್ರಾನ್ನ ಮಾಡೋಳು, ಚಟ್ನಿ ಮಾಡೋಳು, ತನ್ನ ಕೈಯಾರೆ ತಾನೇ ತಿನ್ನಿಸೋಳು. ಎಷ್ಟು ಖುಷಿ ಇರೋದು ಗೊತ್ತಾ? ಮತ್ತೆ ಆ ದಿನಗಳು ಯಾವಾಗ ಬರುತ್ತೋ ಏನೋ ಅಂತ ಭೂಮಿ ಅಜಿತ್ ಅವ್ರಿಗೆ ಹೇಳ್ತಾಳೆ. ಈ ಕಡೆ ಸಿಸ್ಟರ್ ಅವರು, ಶ್ರವಣ್ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅಜಿತ್ ಅವರು, ಶ್ರವಣ್ ಸರ್ ಯಾಕೆ ಅಂತ ಹೇಳಿದಾಗ ಸಿಸ್ಟರ್ ಅವರು, ಅಲ್ಲ ಶ್ರವಣ್ ಸರ್ ಯಾವಾಗಲೂ ಮನೇಲೇ ಇರೋರಲ್ಲ, ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಅಜಿತ್ ಅವರು, ಅಮ್ಮ ಶ್ರವಣ್ ಅಂತ ಹೇಳಿದ್ಕೆ ನೆನಪಾಯ್ತು, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಕಳಿಸಿದ್ದೀನಿ, ಅವರು ಫೋಟೇಜ್ ಕಳಿಸಿದ್ರೆ ಸಾಕು ಮನಸ್ವಿನಿನ ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿದಾಗ ದೇವಯ್ಯನವ್ರಿಗೆ ಶಾಕ್ ಆಗುತ್ತೆ. ಅಯ್ಯೋ, ಅವ್ರ ಫೋಟೋಸ್ ಏನಾದ್ರು ಕಳಿಸ್ಬಿಟ್ರೆ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗ್ಬಿಡುತ್ತಾ, ಏನು ಮಾಡೋದು ಇವಾಗ ಅಂತ ಮನಸ್ಸಲ್ಲೇ ಹೇಳ್ಕೊತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.